ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಅಕ್ಯುರೇಟ್ ಭವಿಷ್ಯಕ್ಕೋಸ್ಕರವಾಗಿ ಯಾವುದೇ ಆಡಂಬರಿಕವಾದಂತಹ ತಮ್ಮನೇಲ್ಗಳೋ ಅಥವಾ ಅನವಶ್ಯಕವಾಗಿರ್ತಕ್ಕಂತಹ ಭರವಸೆಗಳನ್ನು ನೀಡದೆ ಪರ್ಫೆಕ್ಟ್ ರಿಸಲ್ಟ್ಗೋಸ್ಕರವಾಗಿ ನಮ್ಮ ಮಾಸ ಭವಿಷ್ಯವನ್ನು ನೋಡಬೇಕು ಅಂತ ವಿನಂತಿ ಮಾಡ್ತೇನೆ. ಈಗ ಕುಂಭರಾಶಿ 2025 ಜೂನ್ ತಿಂಗಳಿನ ಮಾಸ ಭವಿಷ್ಯ. ಅದಕ್ಕೂ ಮೊದಲು ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ, ನೋಟ್ ಮಾಡ್ಕೊಳ್ಳಿ. ಈ ಡೇಟ್ಗಳು ನಿಮಗೆ ಒಳ್ಳೆಯ ರಿಸಲ್ಟ್, ಶುಭ ಫಲವನ್ನು ಕೊಡ್ತಾ ಹೋಗುತ್ತೆ. ಒಳ್ಳೆಯ ದಿನಾಂಕ ನೋಡಿ, ಶುಭ ದಿನಾಂಕಗಳು 2, 3, 11, 12, 19, 20, 21, 29. ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್, ಉತ್ತಮವಾದಂತಹ ದಿನಾಂಕಗಳು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 2, 3, 11, 12, 19, 20, 21, 29 ಇದು ಉತ್ತಮ ದಿನಾಂಕಗಳು, ನಂಬರ್ಸ್ ಅಲ್ಲ. ಅದೇ ರೀತಿಯಾಗಿ ಅಶುಭ ದಿನಾಂಕಗಳು 4, 5, 6, 8, 9, 10, 26, 27 ಮತ್ತು 28. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 4, 5, 6, 8, 9, 10, 26, 27, 28 ಇದು ಅಶುಭ ದಿನಾಂಕಗಳು. ಇದು ನಿಮ್ಮ ಗಮನದಲ್ಲಿರಲಿ. ಶುಭ ದಿನಾಂಕ ಮತ್ತು ಅಶುಭ ದಿನಾಂಕದ ಆಧಾರದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಶುಭ ದಿನಾಂಕಗಳಲ್ಲಿ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಅಶುಭ ದಿನಾಂಕಗಳು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಪರಿಹಾರಾರ್ಥವಾಗಿ ಏನೇನು ಮಾಡ್ಕೋಬೇಕು ಅನ್ನೋದನ್ನ ಜೂನ್ 2025 ಕುಂಭರಾಶಿಯ ಮಾಸ ಭವಿಷ್ಯದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇವಾಗ ನೋಡಿ, ಕುಂಭರಾಶಿಯ ಗ್ರಹ ಸ್ಥಿತಿಗಳು. ರಾಹು 1ನೇ ಮನೆಯಲ್ಲಿ, ಪೂರ್ವಭಾದ್ರ ನಕ್ಷತ್ರದ 3ನೇ ಚರಣ ಕುಂಭರಾಶಿಯಲ್ಲಿ, ಅಂದ್ರೆ ಕುಂಭರಾಶಿ ಕುಂಭ ಲಗ್ನವನ್ನ ಸೂಚನೆ ಮಾಡ್ತಾ ಹೋಗುತ್ತೆ. ಕುಂಭ ಲಗ್ನಕ್ಕೆ ಇದು ಸ್ವಲ್ಪ ನಾನ್ ಫೇವರೇಬಲ್ ಪೊಸಿಷನ್ ಅಂತ ತಿಳ್ಕೋಬೇಕು. ಇನ್ನು ನಿಮ್ಮದೇ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಮತ್ತು ನಿಮಗೆ ವ್ಯಯಾಧಿಪತಿ ಆಗಿರ್ತಕ್ಕಂತಹ ಶನಿ 2ನೇ ಮನೆಯಲ್ಲಿ, ಉತ್ತರಾಭಾದ್ರ ನಕ್ಷತ್ರದ 2ನೇ ಚರಣ ಮೀನರಾಶಿಯಲ್ಲಿ ಶನಿಯ ಸಂಚಾರ. ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ 4 ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ 3ನೇ ಮನೆಯಲ್ಲಿ ಅಶ್ವಿನಿ ನಕ್ಷತ್ರದ 4ನೇ ಚರಣದಿಂದ ಭರಣಿ ನಕ್ಷತ್ರದ 4ನೇ ಚರಣ ಮೇಷರಾಶಿಯಲ್ಲಿ ಸಂಚಾರ. ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ರವಿ 4ನೇ ಮನೆಯಿಂದ 5ನೇ ಮನೆಗೆ, ಅಂದ್ರೆ ಮೃಗಶಿರಾ ನಕ್ಷತ್ರದ 2ನೇ ಚರಣ ವೃಷಭ ರಾಶಿಯಿಂದ ಆರಿದ್ರಾ ನಕ್ಷತ್ರದ 2ನೇ ಚರಣ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಅಲ್ಲಿಯವರೆಗೆ ಸಂಚಾರವನ್ನು ಮಾಡ್ತಾರೆ. ಇದು ಕೂಡ ನಿಮಗಷ್ಟು ಉತ್ತಮವಾದಂತಹ ಪೊಸಿಷನ್ ಅಲ್ಲ. 5 ಮತ್ತು 8ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಪಂಚಮದಿಂದ ಷಷ್ಠಮ ಸ್ಥಾನಕ್ಕೆ ಹೋಗ್ತಾರೆ. ಆರಿದ್ರಾ ನಕ್ಷತ್ರದ 2ನೇ ಚರಣದಿಂದ ಪುಷ್ಯಮಿ ನಕ್ಷತ್ರದ 1ನೇ ಚರಣದವರೆಗೆ. ಒಳ್ಳೆ ಯಾಕೆ ಈ ನಕ್ಷತ್ರಗಳನ್ನು ಹೇಳ್ತಾ ಇದ್ದೀರಾ ಅಂತ ಕೇಳಬಹುದು. ರಾಶಿಯಾಧಿಪತಿ ಮತ್ತು ಅಥವಾ ರಾಶಿ ಮತ್ತು ಲಗ್ನ ಅನ್ನುವಂಥದ್ದು ಎರಡು ಜಾತಕವನ್ನು ನೋಡುವಂತಹ ಒಂದಷ್ಟು ಪದ್ಧತಿ. ಇದನ್ನ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಈಗ ಉದಾಹರಣೆಗೆ, ಗುರುಗಳೇ ನಂದು ಮೇಷರಾಶಿ ನೋಡ್ಬೇಕಾ, ಮೇಷ ಲಗ್ನ ನೋಡ್ಬೇಕಾ ಅನ್ನುವಂಥದ್ದು. ರಾಶಿಯ ಪ್ರಿಡಿಕ್ಷನ್ ನಿಮಗೆ ಸುಮಾರು 100ಕ್ಕೆ 75, 80 ಭಾಗಶಃ ನಿಮಗೆ ರಿಲೇಟೆಡ್ ಆಗಿದ್ರೆ, ನಿಮಗೆ ಲಗ್ನದ ಪ್ರಿಡಿಕ್ಷನ್ ಏನಿದೆ ಅದು 100ಗೆ 100% ನಿಮಗೆ ನಿಮ್ಮ ರಿಲೇಟೆಡ್ ಆಗಿರುತ್ತೆ, ನಿಮ್ಮ ಲಗ್ನಕ್ಕೆ ತುಂಬಾ ಹತ್ತಿರವಾಗಿರುತ್ತೆ. ಸೊ ಹಾಗಾಗಿ ಲಗ್ನವನ್ನ ತಿಳ್ಕೋಬೇಕು. ಹಾಗಾಗಿ ಈ ನಕ್ಷತ್ರವನ್ನು ಹೇಳ್ತಾ ಇದ್ದೇನೆ. ಇನ್ನು ಧನಾಧಿಪತಿ ಮತ್ತು ಲಾಭಾಧಿಪತಿ 2 ಮತ್ತು 11ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಪಂಚಮದಲ್ಲಿ, ಮೃಗಶಿರಾ ನಕ್ಷತ್ರದ 4ನೇ ಚರಣದಿಂದ ಆರಿದ್ರಾ ನಕ್ಷತ್ರದ 1ನೇ ಚರಣದವರೆಗೆ ಸಂಚಾರ. 3 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಕುಜ ಸಪ್ತಮದಲ್ಲಿ, ಮಘಾ ನಕ್ಷತ್ರ 1ನೇ ಚರಣದಿಂದ ಮಘಾ ನಕ್ಷತ್ರದ 4ನೇ ಚರಣದವರೆಗೆ. ಕೇತು ಸಪ್ತಮದಲ್ಲಿ, ಉತ್ತರಾ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ, ಅಂದ್ರೆ 1ನೇ ಚರಣ, ಉತ್ತರಾ ಫಲ್ಗುಣಿ ನಕ್ಷತ್ರ 1ನೇ ಚರಣ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರ. ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಕುಂಭರಾಶಿಯ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋಗಬೇಕು. ರಾಹುವಿನಿಂದ ಹೆಲ್ತ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಕುಂಭ ಲಗ್ನದವರು, ಕುಂಭರಾಶಿ ಕುಂಭ ಲಗ್ನ ಇದ್ದರೆ ನಿಮ್ಮ ಹೆಲ್ತ್ ಅಷ್ಟು ಉತ್ತಮವಾಗಿರೋದಿಲ್ಲ. ಆರೋಗ್ಯಕ್ಕೆ ಪರಿಹಾರಾರ್ಥವಾಗಿ ನೀವು ಮಹಾಮೃತ್ಯುಂಜಯ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೋಬೇಕು. ಪದೇ ಪದೇ ಅನಾರೋಗ್ಯ ಬರುತ್ತೆ, ವ್ಯಥಾತ್ ಒಂದಷ್ಟು ನೋವುಗಳನ್ನು ಅನುಭವಿಸ್ತಾ ಹೋಗ್ತೀರಿ. ಏನು ನೋವು ಅಂತ ಗೊತ್ತಾಗೋದಿಲ್ಲ, ಬಟ್ ಆರೋಗ್ಯ ಮಾತ್ರ ಸುಧಾರಿಸೋದಿಲ್ಲ. ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಮಕ್ಕಳಿಗೆ ಓದೋಕೆ ಆಸಕ್ತಿ ಇರೋದಿಲ್ಲ. ಬರೀ ಆರೋಗ್ಯ ಅಂದ ತಕ್ಷಣ ದೈಹಿಕ ಆರೋಗ್ಯವ ಅಂತ ಕೇಳಿದ್ರೆ ನಿರಾಸಕ್ತಿಗಳನ್ನ ಕೂಡ ಸೂಚನೆ ಮಾಡುತ್ತೆ. ಕೆಲಸ ಮಾಡೋರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಓದೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಅಥವಾ ಯಾವುದೋ ಒಂದು ಕೆಲಸವನ್ನು ಹೇಳಿದ್ರೆ ಲೇಜಿ ಆಗಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಿ. ಇದೆಲ್ಲ ನಿಮ್ಮ ಲಕ್ಷಣಗಳಲ್ಲಿ ಬರುತ್ತೆ. ಕಾರಣ ರಾಹುನ ಪರಿಹಾರಾರ್ಥವಾಗಿ ಧನ್ವಂತರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಅಥವಾ ಸುಬ್ರಹ್ಮಣ್ಯ ಮಂತ್ರ, ನಾಗ ವಿಮೋಚನಾ ಮಂತ್ರವನ್ನು ಹೇಳ್ಕೊಳ್ಳಿ. ಎಕ್ಸ್ಟ್ರೀಮ್ ಗುಡ್ ಹೆಲ್ತ್ ಅನ್ನ ಪ್ರಾಪ್ತ ಮಾಡ್ಕೊಳ್ತೀರಿ. ಶನಿ 2ನೇ ಮನೆಯಲ್ಲಿ, ಅಂದ್ರೆ ಮೀನರಾಶಿಯಲ್ಲಿ, ಕುಂಭರಾಶಿಗೆ 2ನೇ ಮನೆ ಧನಸ್ಥಾನದಲ್ಲಿ ಇದ್ದಾರೆ. ಧನಾಧಿಪತಿ ಯಾರು? ಗುರು 2ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಶನಿಯಿಂದ ಒಂದು ನ್ಯೂಟ್ರಲ್ ರಿಸಲ್ಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆ ಅಂತ ಕೇಳಿದ್ರೆ, ಗುರುವಿನ ಪೊಸಿಷನ್ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ
ವ್ಯವಹಾರದಲ್ಲಿ ಯಶಸ್ಸು, ಶನಿಯಿಂದ ಕರ್ಮಕಾರಕನಾಗಿ ಉತ್ತಮ ಕೆಲಸವನ್ನ ಮಾಡಿಸ್ತಾ ಹೋಗ್ತಾನೆ, ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮತ್ತು ಆಯುಷ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಶನಿಯಿಂದ ನೀವು ಉತ್ತಮವಾದಂಥ ಅಥವಾ ನ್ಯೂಟ್ರಲ್ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 7.5 ಕೊನೆಯ ಹಂತ. ಸೊ ಹಾಗಾಗಿ ಆಬ್ವಿಯಸ್ಲಿ ಒಳ್ಳೆಯದನ್ನ ಮಾಡಿ ಹೋಗಬೇಕು. ಹನುಮಾನ್ ಚಾಲಿಸಾ ಮಂತ್ರಗಳು, ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳು, ಶನಿ ಸ್ತೋತ್ರ, ಶನಿ ಪಠಣ ಮಾಡ್ಕೊಳ್ಳಿ, ಒಳ್ಳೆಯ ರಿಸಲ್ಟ್ ಅನ್ನ ಪ್ರಾಪ್ತ ಮಾಡಿಕೊಳ್ತೀರಿ. ಇನ್ನು ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರತಕ್ಕಂತಹ ಶುಕ್ರ 3ನೇ ಮನೆಯಲ್ಲಿದ್ದಾರೆ. ಅಶ್ವಿನಿ ನಕ್ಷತ್ರ 4ನೇ ಚರಣದಿಂದ ಭರಣಿ ನಕ್ಷತ್ರ 4ನೇ ಚರಣದವರೆಗೆ. ಮೇಷಲಗ್ನದವರಿಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಕುಂಭರಾಶಿ ಮೇಷಲಗ್ನ, ಫೈನಾನ್ಷಿಯಲ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತೀರಿ. ಬರೀ ಮೇಷಲಗ್ನಕ್ಕೆ ಮಾತ್ರವಾ ಅಂತ ಕೇಳಿದ್ರೆ ತುಂಬಾ ಲಗ್ನಗಳಿದ್ದಾವೆ, ಇದರಿಂದ ಉತ್ತಮವಾದಂತಹ ರಿಸಲ್ಟ್ ಪಡೆಯುವಂತಹ ಬೇರೆ ಬೇರೆ ಲಗ್ನಗಳಿದ್ದಾವೆ. ಬಟ್ ಒಂದು ಲಗ್ನವನ್ನು ನಾವು ಇಲ್ಲಿ ಹೇಳ್ತೇವೆ, ಉಳಿದಿದ್ದಕ್ಕೆ ನೀವು ಪ್ರತ್ಯೇಕ ಫೋನ್ ಮಾಡಿಯೇ ತಿಳ್ಕೋಬೇಕಾಗತ್ತೆ. ಅದಕ್ಕೆಲ್ಲ ಪ್ರಿಡಿಕ್ಷನ್, ಪರ್ಸನಲ್ ಪ್ರಿಡಿಕ್ಷನ್ ತಗೋಬೇಕಾಗತ್ತೆ, ಪೇಮೆಂಟ್ ಪ್ರಿಡಿಕ್ಷನ್ ಅಂತಲೇ ತಿಳ್ಕೊಳ್ಳಿ. ಹಾಗಾಗಿ ಅದು ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ. ಇಲ್ಲಿ ಮೇಷ ಲಗ್ನಕ್ಕೆ ಎಕ್ಸ್ಟ್ರೀಮ್ ಗುಡ್ ಫೈನಾನ್ಷಿಯಲ್ ಗ್ರೋತ್ ಇರುತ್ತೆ. ಆದ್ದರಿಂದ ಆರ್ಥಿಕವಾದಂತಹ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಇನ್ನು ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ರವಿ ನೋಡಿ, ಕಳತ್ರಾಧಿಪತಿ ಆಗಿರ್ತಕ್ಕಂತಹ ರವಿ 4ನೇ ಮನೆಯಿಂದ 5ನೇ ಮನೆಗೆ ಹೋಗ್ತಾರೆ. ಇದು ಶುಭವ ಅಂತ ಕೇಳಿದ್ರೆ ಅಲ್ಲ. ವೈವಾಹಿಕ ಜೀವನದಲ್ಲಿ ಹಿನ್ನಡೆ ಆಗ್ತಾ ಹೋಗುತ್ತೆ. ಮತ್ತೆ ಪುನಃ ಪ್ರಾರಂಭದಲ್ಲಿ ಹೇಳಿದಾಗೆ ಅನಾರೋಗ್ಯಗಳು ಒಂಚೂರು ನಿಮ್ಮನ್ನ ಪದೇ ಪದೇ ಡಿಸ್ಟರ್ಬ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಅನಾರೋಗ್ಯದ ಸಂದರ್ಭದಲ್ಲಿ ಸರಿಯಾದಂತಹ ಚಿಕಿತ್ಸೆಗಳು ಬೇಕು, ಶುಶ್ರೂಷೆಗಳು ಬೇಕು. ದೈಹಿಕ ಶಕ್ತಿ ಇದೆ ಅಂತ ಏನೋ ಮಾಡಕ್ ಹೋದ್ರೆ ಹೆಲ್ತ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ವೈವಾಹಿಕ ಜೀವನದಲ್ಲಿ ವೇರಿಯೇಷನ್ಗಳು, ಗಂಡ ಹೆಂಡತಿಯರಲ್ಲಿ ಪರಸ್ಪರ ವಿರಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಬರಬಹುದು. ಅಥವಾ ಪರಸ್ಪರ ಅನಾರೋಗ್ಯದಿಂದ ಒಬ್ಬರನ್ನೊಬ್ಬರು ಕೇರ್ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಬಟ್ ಅದು ನಿಮಗೆ ತುಂಬಾ ಡಿಸ್ಟರ್ಬ್ ಆಗುವಂತಹ ಪರಿಸ್ಥಿತಿಯಲ್ಲಿ ಇರುತ್ತೆ. ಆರ್ಥಿಕವಾಗಿ ಹಣ ವ್ಯಯವಾಗುವಂಥದ್ದು ಅಥವಾ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಉತ್ತಮವಾದಂತಹ ರಿಸಲ್ಟ್ ಆಗಿ ಕೇಳಿದ್ರೆ ಒಬ್ಬರನ್ನೊಬ್ಬರು ಕೇರ್ ಮಾಡ್ತಾರ ಅಂತ ಕೇಳಿದ್ರೆ ಕೇರ್ ಮಾಡ್ತಾರೆ. ಬಟ್ ಪರಸ್ಪರವಾಗಿ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಇಬ್ರು ಸಫರ್ ಆಗುವಂತಹ ಸಾಧ್ಯತೆಯು ಗಂಡ ಹೆಂಡತಿಯರಲ್ಲಿ ಇರುತ್ತೆ. ಇದನ್ನ ಬಹಳ ಜಾಗರೂಕತೆಯಿಂದ ಫೇಸ್ ಮಾಡಬೇಕಾಗತ್ತೆ. ಮತ್ತು ಅವನು ಆರೋಗ್ಯಾಧಿಪತಿಯಾಗಿದ್ದಾನೆ, ಕಳತ್ರಾಧಿಪತಿಯಾಗಿದ್ದಾನೆ. ಪ್ರೇಮಿಗಳಲ್ಲಿ ವಿರಸ ಉಂಟಾಗತ್ತೆ, ದಂಪತಿಗಳಲ್ಲಿ ವಿರಸ ಉಂಟಾಗತ್ತೆ, ದಂಪತಿಗಳಲ್ಲಿ ಅನಾರೋಗ್ಯ, ಒಬ್ಬರನ್ನೊಬ್ಬರು ಕೇರ್ ಮಾಡುವಂತಹ ಪರಿಸ್ಥಿತಿ ಬಂದು ಅನಾರೋಗ್ಯ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಉತ್ತಮವಾದಂತಹ ಆರೋಗ್ಯಕ್ಕೆ ಪರಿಹಾರವನ್ನ ತೆಗೆದುಕೊಳ್ಬೇಕು. ಮತ್ತೆ ಪುನಃ ಮಹಾಮೃತ್ಯುಂಜಯ ಮಂತ್ರ, ಧನ್ವಂತರಿ ಮಂತ್ರ, ರಾಹು ಮತ್ತು ರವಿ ಈ 2 ಗ್ರಹಗಳ ಶುಭ ಫಲಕ್ಕೋಸ್ಕರವಾಗಿ ನೀವು ಮಹಾಮೃತ್ಯುಂಜಯ ಮಂತ್ರವನ್ನ ಹೇಳ್ಕೋಬೇಕು. ಇನ್ನು 5 ಮತ್ತು 8ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಪಂಚಮದಿಂದ ಷಷ್ಠಮ ಸ್ಥಾನಕ್ಕೆ. ನೋಡಿ, ಈ ರವಿಯ ಪೊಸಿಷನ್ ಏನಿದೆ, ರವಿ ಪಂಚಮದಲ್ಲಿದ್ದಾಗ ಬುಧಾದಿತ್ಯ ಯೋಗ ಉಂಟಾಗತ್ತೆ. ಬಟ್ ಆವಾಗ ಬುಧನಿಗೆ ಉತ್ತಮವಾದಂತಹ ಪ್ಲೇಸ್ಮೆಂಟ್ ಇರೋದಿಲ್ಲ. ಅಂದ್ರೆ ಮಾನಸಿಕವಾಗಿ ಸಮತೋಲನ ಇರೋದಿಲ್ಲ, ಸ್ಥಿಮಿತ ಇರೋದಿಲ್ಲ, ಒಂದಷ್ಟು ಚಂಚಲತೆ ನಿಮ್ಮನ್ನ ಕಾಡ್ತಾ ಹೋಗುತ್ತೆ. ಬಟ್ 6ನೇ ಮನೆಗೆ ಬಂದ್ಮೇಲೆ, ಸೆಕೆಂಡ್ ಹಾಫ್ಗೆ ಬಂದ್ಮೇಲೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮ್ದಾಗತ್ತೆ. ಅಂದ್ರೆ ನೀವೇನು ಒಳ್ಳೆಯದನ್ನು ಯೋಚನೆ ಮಾಡ್ತಿರೋ ಅದೆಲ್ಲವೂ ಸಿದ್ಧಿಸುತ್ತೆ. ಮತ್ತು ನೀವೇನು ಮಾತಾಡ್ತಿರೋ ಅದಕ್ಕೊಂದು ಒಳ್ಳೆಯ ಮನ್ನಣೆ ಅನ್ನುವ ಸ್ಥಾನಮಾನ, ಮನ್ನಣೆ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಮತ್ತು ನೀವು ತೆಗೆದುಕೊಳ್ತಕ್ಕಂತಹ ಡಿಸಿಷನ್ನು ನಿಮಗೆ ಲಾಭವನ್ನು ತಂದುಕೊಡುತ್ತೆ, ಆಡುವಂತಹ ಮಾತುಗಳು ಗೌರವವನ್ನು ತಂದುಕೊಡುತ್ತೆ. ಷಷ್ಠಮ ಸ್ಥಾನಕ್ಕೆ ಬಂದಮೇಲೆ ಬುಧಾದಿತ್ಯ ಯೋಗದಲ್ಲಿ ಇದು ವರ್ಕ್ ಆಗೋದಿಲ್ಲ. ಮತ್ತು ಧನಾಧಿಪತಿ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಗುರು ಪಂಚಮದಲ್ಲಿದ್ದಾನೆ. ಗುರು ಬಹಳ ತುಂಬಾ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡಬಹುದು, ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡಬಹುದು, ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಬಹುದು, ವ್ಯವಹಾರದಲ್ಲಿ ಲಾಭವನ್ನ ಕಾಣ್ತೀರಿ, ಹೊಸ ವ್ಯಾಪಾರದಲ್ಲಿ ಅವಕಾಶ ಸಿಗತ್ತೆ. ಒಟ್ಟಾರೆಯಾಗಿ ಫೈನಾನ್ಷಿಯಲ್ ಗ್ರೋತ್ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಗುರು ಶುಕ್ರ 2 ಚೆನ್ನಾಗಿರೋದ್ರಿಂದ ಇನ್ಕಮಿಂಗ್ ಇರುತ್ತೆ, ಅನಾವಶ್ಯಕವಾದ ಖರ್ಚುಗಳಾಗೋದಿಲ್ಲ, ಹಣವನ್ನು ಉಳಿಸ್ಕೊಳ್ತೀರಿ, ಹಣವನ್ನು ಸೇವ್ ಮಾಡಿಕೊಂಡು ನಿಮ್ಮ ಭವಿಷ್ಯಕ್ಕೆ ಉತ್ತಮವಾದಂತಹ ಯೋಗವನ್ನ ಅಥವಾ ಉತ್ತಮವಾದಂತಹ ಫಲವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ. ಇದು ನಿಮಗೆ ಜೂನ್ ತಿಂಗಳಿನಲ್ಲಿ ಪ್ರಾಪ್ತ ಆಗತ್ತೆ. ಗುರು ಶುಕ್ರ ಚೆನ್ನಾಗಿದ್ದಾರೆ. ರಾಹು ರವಿಯ ಬಗ್ಗೆ ಸ್ವಲ್ಪ ಗಮನ ಇರಲಿ, ಸುಬ್ರಹ್ಮಣ್ಯನ ಆರಾಧನೆ ಇವೆಲ್ಲ ಮಾಡ್ಕೋಬೇಕು. ಮತ್ತು 3 ಮತ್ತು 10ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಸಪ್ತಮದಲ್ಲಿ, ಕೇತು ಸಪ್ತಮದಲ್ಲಿ. ಕುಜ ಮತ್ತೆ ಕೇತುವಿನಿಂದಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಷ್ಟು ಯಶಸ್ಸಲ್ಲ, ಭೂಮಿ ವ್ಯವಹಾರದಲ್ಲಿ ಲಾಭ ತಂದುಕೊಡೋದಿಲ್ಲ. ಇಂಡಿವಿಜುವಲ್ ಆಗಿ ನೀವು ಭೂಮಿನ ಮಾರಕ್ಕೆ ಹೋಗ್ತಾ ಇದ್ದೀರಿ, ಭೂಮಿಯನ್ನು ತಗೊಳ್ತಾ ಇದ್ದೀರಿ ಅಂತಂದ್ರೂ ಕೂಡ ನಿಮಗೆ ಅಷ್ಟು ಫೇವರೇಬಲ್ ಡೇಟ್ಸ್ಗಳು ಇಲ್ಲ. ಅಥವಾ ಈ ಮಾಸವೇ, ಈ ತಿಂಗಳುಗಳೇ ನಿಮಗೆ ಅಷ್ಟು ಹೆಚ್ಚು ಯಶಸ್ಸನ್ನ ಕೊಡೋದಿಲ್ಲ. ಕುಜ ಮತ್ತೆ ಕೇತುವಿನ ಒಂದು ಟ್ರಾನ್ಸಿಸ್ಟ್ ಆ ರೀತಿನಲ್ಲಿದೆ. ಏನು ಪರಿಹಾರ ಮಾಡ್ಕೋಬೇಕು? ಭೂವರಾಹ ಮಂತ್ರಗಳನ್ನ ಹೇಳ್ಕೊಳ್ಳಿ, ಅಥವಾ
ಮನೆ ಕಟ್ತಾ ಇರ್ತಕ್ಕಂಥವ್ರು ಅರ್ಧಕ್ಕೆ ನಿಂತು ಹೋಗಿದೆ ಗುರುಗಳೇ, ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಅಥವಾ ಕೆಲಸ ನಡೀತಾ ಇಲ್ಲ, ಹಣಕಾಸಿನ ಯೋಗ ಬರ್ತಾ ಇಲ್ಲ ಅಂತಂದರೆ ಭೂಗರ್ಭ ವಾರಾಹಿ ಯಂತ್ರವನ್ನು ನಿಮ್ಮ ಭೂಮಿಯಲ್ಲಿ ಅಥವಾ ಕಟ್ಟುವಂತಹ ಮನೆಯಲ್ಲಿ, ಕೃಷಿಕರಾಗಿದ್ದರೆ ಬೆಳೀತಕ್ಕಂತಹ ಭೂಮಿಯ ಈಶಾನ್ಯ ಮೂಲೆಯಲ್ಲಿ, ಒಟ್ಟಾರೆ ಭೂಮಿಯ ಈಶಾನ್ಯ ಮೂಲೆಯಲ್ಲಿ ಭೂಗರ್ಭ ವಾರಾಹಿ ಯಂತ್ರವನ್ನು ಇಟ್ಕೊಳ್ಳಿ. ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು. ಕೃಷಿಯಲ್ಲಿ ಸಿಗತ್ತೆ, ಅರ್ಧಕ್ಕೆ ನಿಂತಿರೋಂಥ ಮನೆ ಕಂಪ್ಲೀಟ್ ಆಗತ್ತೆ. ಮನೆ ಕಟ್ಟೋದಕ್ಕೆ ಫೈನಾನ್ಷಿಯಲ್ ಹೆಲ್ಪ್ಗಳು, ಎಕನಾಮಿಕಲ್ ನೀಡ್ಸ್ಗಳು ಸಕಾಲಕ್ಕೆ ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಮತ್ತು ಮನೆ ಈಸಿಯಾಗಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಕುಜ ಮತ್ತು ಕೇತುವಿನ ಕಾಂಬಿನೇಷನ್ನು ಈ ಯಂತ್ರಕ್ಕೆ ನಿಮಗೆ ಸ್ವಲ್ಪ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದೆ. ಹಾಗಾದರೆ ಒಟ್ಟಾರೆಯಾಗಿ ನನ್ನ ಜೀವನಕ್ಕೆ ಕುಂಭರಾಶಿ ಯಶಸ್ಸು ಸಿಗತ್ತಾ ಅಂತ ಕೇಳಿದ್ರೆ, ಗುರು ಶುಕ್ರರು ಚೆನ್ನಾಗಿರೋದ್ರಿಂದ ಫೈನಾನ್ಷಿಯಲ್ ಇನ್ಕಮಿಂಗ್ ತುಂಬ ಚೆನ್ನಾಗಿರುತ್ತೆ. ಫೈನಾನ್ಷಿಯಲ್ ಗ್ರೋತನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಉಳಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತೀರಿ. ಅದು ತುಂಬ ಚೆನ್ನಾಗಿದೆ. ಹಾಗಿದ್ದಾಗ ಈ ಬೇರೆ ಬೇರೆ ಲಗ್ನಗಳಿಗೆ, ಯಾಕೆ ಲಗ್ನವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಬೇರೆ ಬೇರೆ ಲಗ್ನಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಫಲಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಪರ್ಸನಲ್ ಪ್ರಿಡಿಕ್ಷನ್ ತೆಗೆದುಕೊಳ್ಳಬೇಕು. ಆ ಪ್ರಿಡಿಕ್ಷನ್ ತೆಗೆದುಕೊಳ್ಳೋದಕ್ಕೆ ನೀವು ಕೆಳಗಡೆ ಇರುವಂತಹ ನಂಬರ್ಗೆ ದೂರವಾಣಿ ಕರೆ ಮಾಡಬೇಕು ಅಥವಾ ಬಂದು ಭೇಟಿಯನ್ನು ಮಾಡಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ನೀವು ಪ್ರಾಪ್ತ ಮಾಡ್ಕೋಬೇಕು. ಅನುಷ್ಠಾನ ಬಲ, ದೈವ ಬಲ ಇರಬೇಕು, ವಾಕ್ಸಿದ್ಧಿ ಇರಬೇಕು. ಆವಾಗ ಮಾತ್ರ ಉತ್ತಮವಾದಂತಹ ಭವಿಷ್ಯ ಸಿಗತ್ತೆ. ಆ ಉತ್ತಮವಾದಂತಹ ಭವಿಷ್ಯಕ್ಕೆ ಕೆಳಗಡೆ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ 2025 ಜೂನ್ ತಿಂಗಳು ಕುಂಭರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.